ಎಲ್ಲ ನನ್ನ ಮಾಧ್ಯಮ ಹಾಗೂ ಪತ್ರಿಕಾ ಇತರರಿಗೆ ಇದೇನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದರೆ ಅವ್ರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅನ್ನೋದನ್ನು ಅವರ ಶ್ರೀಮತಿಯವ್ರನ್ನೇ ಅವ್ರ ತಾಯಿ ಅಂತ ಕರೀತಾ ಇದ್ರು, ಮಾಯಿ ಅಂತ ಕರೀತಾ ಇದ್ರು. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಈ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರು ಯಾವತ್ತೂ ಶಾಶ್ವತವಾದಿ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಲೇ ಕರೆಯಕ್ಕಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ್ದು ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನ ನೋಡಕ್ ಹೋಗ್ತಾರೆ. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.